ಕಾಂಗ್ರೆಸ್ ಬಿಜೆಪಿ ಕಿತ್ತಾಟ ನೋಡಿದ್ರೆ SIR ಒಂದನ್ನೇ ಇಟ್ಕೊಂಡು ಚುನಾವಣೆ ಗೆಲ್ಲಬಹುದು, ಸೋಲ್ಬಹುದು, ಸೋಲಿಸಬಹುದು ಅನ್ನೋ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಬಂದಂಗೆ ಕಾಣ್ತಿದೆ. ಹಾಗಾಗಿ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಇನ್ನು ಮಾಜಿ ಮುಖ್ಯಮಂತ್ರಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಹರಕೆಯ ಕುರಿ ಅನ್ನೋದು ಹರಿಪ್ರಸಾದ್ ಹೇಳಿಕೆಗೆ ಬಿಜೆಪಿ ನಾಯಕರು ರೊಚ್ಚಿಗೆತ್ತಿದ್ದಾರೆ. ಇದೆಲ್ಲವೂ ಸೇರಿದಂಗೆ ರಾಜ್ಯ, ದೇಶ, ವಿದೇಶದ ಪ್ರಮುಖ 10 ಸುದ್ದಿಗಳನ್ನ ನೋಡುವಂತ ಸಮಯ ಪ್ರೈಮ್ ಟೈಮ್ ನ್ಯೂಸ್ ನಲ್ಲಿ. ಎಲ್ರಿಗೂ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಅದಕ್ಕಿಂತ ಮುಖ್ಯವಾಗಿ ನೀವೇನು ಕರ್ನಾಟಕ ಟಿವಿಯನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನು ನಮ್ಮ ಜರ್ನಲಿಸಂಗೆ ನೀವು ಸಪೋರ್ಟ್ ಮಾಡಬೇಕು, ನಮ್ಮ ಜೊತೆಯಾಗಿ ನಿಲ್ಲಬೇಕು ಅಂತಂದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮ್ಗೆ ಸಪೋರ್ಟ್ ಮಾಡಬಹುದು. ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ. ರಾಜ್ಯದಲ್ಲಿ ನಡೆಯುತ್ತಿರುವ SIR ನಲ್ಲಿ ಕೆಲವು ಲೋಪ ಕಂಡು ಬಂದ ಹಿನ್ನೆಲೆ ಬಿಜೆಪಿ ಜೆಡಿಎಸ್ ಮೈತ್ರಿ ನಾಯಕರು ಮುಖ್ಯ ಚುನಾವಣಾಧಿಕಾರಿಗೆ ದೂರು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ, HDK, ಆರ್ ಅಶೋಕ್, ಚಲವಾದಿ ನಾರಾಯಣ ಸ್ವಾಮಿ, CT ರವಿ, ಅಶ್ವಥ್ ನಾರಾಯಣ್, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಂಸದ ಕಾರಜೋಳ ನಿಯೋಗ ದೂರು ಸಲ್ಲಿಕೆ ಮಾಡಿದೆ. ದೂರಿನಲ್ಲಿ ರಾಜ್ಯದಲ್ಲಿ ನಡೆಯುತ್ತಿರುವ SIR ಪ್ರಕ್ರಿಯೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಎನ್ನಲಾಗ್ತದೆ. ಇನ್ನು SIR ಪ್ರಕ್ರಿಯೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ರೀತಿಯ ಮಧ್ಯಪ್ರವೇಶ ಮಾಡಿಲ್ಲ. ಆದ್ರೆ ಚುನಾವಣಾ ಆಯೋಗ ಈ ಅಭಿಯಾನವನ್ನ ನಡೆಸುತ್ತಿರುವ ರೀತಿಯ ಬಗ್ಗೆ ಮಾತ್ರ ನಮಗೆ ಭಿನ್ನಾಭಿಪ್ರಾಯ ಇದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. SIR ಪ್ರಕ್ರಿಯೆಯಲ್ಲಿ ಲೋಪಗಳಾಗಿವೆ ಎಂಬ ವಿಪಕ್ಷಗಳ ಆರೋಪದ ಬಗ್ಗೆ ಪ್ರತಿಕ್ರಿಯಿಸಿದಂತ ಅವರು, ಈ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಲಯದಲ್ಲಿ ವಾದ ಮಾಡಿದ್ದೇವೆ. ಈಗ ಕೋರ್ಟ್ ತೀರ್ಪು ಕೊಟ್ಟಿದೆ. ಎಲ್ಲರಿಗೂ ಮತದಾನದ ಹಕ್ಕು ಸಿಗ್ಬೇಕು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರ ಕೆಲಸ ಮಾಡ್ತಿದೆ. ಯಾವುದೇ ರಾಜ್ಯ ಸರ್ಕಾರ ಚುನಾವಣಾ ಆಯೋಗಕ್ಕೆ ನೀಡಿದಷ್ಟು ಸಹಕಾರವನ್ನ ನಾವು ಕೊಡ್ತಾ ಇದ್ದೇವೆ. SIR ಪ್ರಕ್ರಿಯೆಯಲ್ಲಿ ನಾವು ಯಾರು ಕೈ ಹಾಕಿಲ್ಲ ಅಂತ ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ಅವರಿಗೆ ಚುನಾವಣಾ ಆಯೋಗದ ಮೇಲೆಯೇ ನಂಬಿಕೆ ಇಲ್ಲ ಬಿಜೆಪಿ ಜೆಡಿಎಸ್ನವ್ರಿಗೆ. ಅದಕ್ಕಾಗಿಯೇ ಪ್ರಕ್ರಿಯೆ ರದ್ದು ಮಾಡುವಂತೆ ದೂರು ಕೊಟ್ಟಿದ್ದಾರೆ. ಆದರೆ ಪ್ರಕ್ರಿಯೆ ಮುಂದುವರಿಸಬೇಕು ಅಥವಾ ರದ್ದು ಮಾಡಬೇಕು ಎಂಬುದು ಚುನಾವಣಾ ಆಯೋಗದ ತೀರ್ಮಾನ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ತಮಿಳುನಾಡಲ್ಲಿ 50 ಲಕ್ಷ, ವೆಸ್ಟ್ ಬೆಂಗಾಲ್ 70 ಲಕ್ಷ ಅವೆಲ್ಲ ವೋಟ್ ಕಿತ್ತಾಕದ್ ಬಿಜೆಪಿ ಗೆದ್ಬಿಟ್ರು ಅನ್ನೋದು ಕಾಂಗ್ರೆಸ್ನವ್ರ ಆರೋಪ ಆಗಿತ್ತು, ವಿಪಕ್ಷದವರ ಆರೋಪ ಆಗಿತ್ತು. ಕರ್ನಾಟಕದಲ್ಲಿ SIR ಪ್ರಕ್ರಿಯೆ ಆಗ್ತಿದೆ. ಇಲ್ಲೂ ಕೂಡ ಅಕ್ರಮ ಬಾಂಗ್ಲಾ ವಲಸಿಗರು ಅವರು ಇವ್ರದ್ದು ವೋಟ್ಗಳು ತೆಗೆದಾಕ್ಬಿಡ್ತಾರೆ ಬಿಜೆಪಿ ಅವ್ರದ್ದು ಅಂತ ಕಾಂಗ್ರೆಸ್ ಅವ್ರು ತುಂಬಾ ಅಲರ್ಟ್ ಆಗಿ SIR ನ ವರ್ಕ್ ಮಾಡ್ತಾ ಇದಾರೆ. ಬಟ್ ವಾಸ್ತವ ಏನು ಅಂತಂದ್ರೆ ಎಷ್ಟೋ ಜನದು ಬೆಂಗಳೂರಲ್ಲಿ ಓಟಿದೆ, ಊರಲ್ಲೂ ಓಟಿದೆ, ತಮಿಳುನಾಡಲ್ಲಿ ಓಟಿದೆ, ಕರ್ನಾಟಕದಲ್ಲಿ ಓಟಿದೆ, ಆಂಧ್ರದಲ್ಲಿ ಓಟಿದೆ, ಕರ್ನಾಟಕದಲ್ಲಿ ಓಟಿದೆ, ಕೇರಳದಲ್ಲಿ ಓಟಿದೆ, ಕರ್ನಾಟಕದಲ್ಲಿ ಓಟಿದೆ. ಹಿಂಗೆ ಎರಡೆರಡು ಕಡೆ ವೋಟರ್ಸ್ಗಳು ಇರೋ ಕಾರಣಕ್ಕೆ ಅವೆಲ್ಲ ಕೂಡ ಫಿಲ್ಟರ್ ಆಗೋ ಕೆಲಸ ಆಗ್ತಿದೆ. ಇದು ಒಳ್ಳೆಯ ಪ್ರಕ್ರಿಯೆ. ಆದ್ರೆ ಹಿಂಗ್ ಯಾಕೆ ಬೀದಿಲ್ಲ. ಬಟ್ ಎಲ್ಲಾರು ಒಂದೇ ಕಡೆ ಗುಡ್ಡೆ ಹಾಕೊಂಡು ಅವ್ರಿಗೆ ಇದ್ ಮಾಡುವಂಥದ್ದು ರಾಂಗು. DK ಶಿವಕುಮಾರ್ ಬಹಳ ಕಾನ್ಫಿಡೆನ್ಸ್ ಹಂಗಿದ್ದಾರೆ ಇದ್ರ ಬಗ್ಗೆ, ನಮ್ದೇನಿಲ್ಲಪ್ಪ ಅಂತ. ಏನೋ ಇರುತ್ತೆ. ಕರ್ನಾಟಕ ರಾಜಕಾರಣದಲ್ಲಿ ಮೂಡಾ ಬದಲಿ ನಿವೇಶನ ಹಂಚಿಕೆ ಹಗರಣದ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಚಿವ ಡಾಕ್ಟರ್ ಯತೀಂದ್ರ ಅವರ ಖಾತೆ ಬದಲಾವಣೆಗೆ ತೀವ್ರ ಒತ್ತಡ ವ್ಯಕ್ತವಾಗಿದೆ. ನಗರಾಭಿವೃದ್ಧಿ ಇಲಾಖೆಯ ಸಚಿವರಾಗಿ ಡಾಕ್ಟರ್ ಯತೀಂದ್ರ ಅವರಿಗೆ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಆ ಖಾತೆಯಿಂದ ಮುಕ್ತಿ ನೀಡಿ ಬದಲಿ ಇಲಾಖೆಯನ್ನು ಹಂಚಿಕೆ ಮಾಡಬೇಕು ಅಂತ ಆಗ್ರಹಿಸಿ ನೈಜ ಹೋರಾಟಗಾರರ ವೇದಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಪತ್ರ ಬರೆದು ಆಗ್ರಹ ಮಾಡಿದೆ. ಈ ವಿಚಾರಕ್ಕೆ ಮಾತನಾಡಿದಂತ ಯತೀಂದ್ರ, ಸಿದ್ದರಾಮಯ್ಯ ಮೂಡಾ ಕೇಸ್ ದೂರು ನನ್ನ ಮೇಲೆ ಇರೋದಲ್ಲ, ತಂದೆ ತಾಯಿ ಮೇಲೆ ಕೇಸ್ ಹಾಕಿದ್ರು. ಈಗಾಗಲೇ ಲೋಕಾಯುಕ್ತ ತನಿಖೆ ವರದಿ ಕೊಟ್ಟಿದೆ. ಆ ವರದಿಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ಒಪ್ಪಿದೆ. ಈಗಾಗಲೇ ತನಿಖೆ ಮುಗಿದಿದೆ. ತನಿಖೆ ಮುಗಿದಿರೋದ್ರಿಂದ ನಾವು ಹಸ್ತಕ್ಷೇಪ ಮಾಡೋದೇನಿದೆ? ಖಾತೆ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಸಾರ್ವಜನಿಕ ವಲಯದಲ್ಲಿ ಇಂತಹ ಟೀಕೆ ಬರುತ್ತೆ, ಎದುರಿಸಬೇಕು ಅಂತ ಹೇಳಿದ್ದಾರೆ. ಇನ್ನು SIR ದುರ್ಬಳಕೆ ಮಾಡ್ಕೊಂಡಿಲ್ಲ, ರಾಮನಗರದಲ್ಲಿ ಮಾತ್ರ ಹಾಗಾಗಿದೆ, ವಿಪಕ್ಷಗಳ ಆರೋಪದಲ್ಲಿ ಹುರುಳಿಲ್ಲ ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಅದು ಕರೆಕ್ಟ್. ಅದಿರೋದು ಅವ್ರ ತಂದೆ ತಾಯಿ ಮೇಲೆ ಇದ್ದಿದ್ದು, ಅದೆಲ್ಲ ಇದಾಗಿದೆ. ಈಗ ನನಗಿದ್ ಕೊಟ್ರೆ ನಿಮ್ಗೇನ್ ಸಮಸ್ಯೆ ಅಂತ ಕೇಳ್ತಿದ್ದಾರೆ. ಬಟ್ ಆದ್ರೆ ಅದು ಲಿಂಕ್ ಇತ್ತಲ್ಲ, ಹಾಗಾಗಿ ಬೇಡ ಅಂತ ಕೆಲವ್ರು ಹೇಳ್ತಿರೋದಷ್ಟೇ. ಸೊ ಹಾಗಾಗಿ ಸಿದ್ದರಾಮಯ್ಯ ಸಾಧನೆ ಮಾಡ್ದಂಗೆ ಯತೀಂದ್ರ ಆ ಇಲಾಖೆ ಇಟ್ಕೊಂಡು ಏನೋ ದೊಡ್ಡದಾಗೇನೋ ಮಾಡ್ಬಿಡ್ತಾರೆ ಅಂತ ಯಾರ ಏನೋ ಅನ್ಕತ್ತಾ ಇಲ್ಲ. ಸಿದ್ದರಾಮಯ್ಯನೇ, ಯತೀಂದ್ರನೇ. ಬಟ್ ಆದ್ರೆ ಯತೀಂದ್ರ ಬಗ್ಗೆ ಈಗ ಮೊನ್ನೆ 2023 ಮುಖ್ಯಮಂತ್ರಿ ಆದಾಗ ಸಿದ್ದರಾಮಯ್ಯನವ್ರ ಹೆಸರು ಒಂದಷ್ಟು ಹಾಳಾಗ ಕಾರಣ ಯತೀಂದ್ರ ಅಂತ ವಿಪಕ್ಷದವ್ರ ಆರೋಪ ಆಗಿತ್ತು. ಹಾಗಾಗಿ ಏನೋ ಒಂದಷ್ಟು ಇರುತ್ತೆ ಅಷ್ಟೇ, ಬೆಂಕಿ ಇಲ್ಲದೆ ಹೋಗಿ ಆಡಲ್ವಲ್ಲ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಶೀಘ್ರದಲ್ಲೇ ನಡೆಯುವ ಸಾಧ್ಯತೆ ಇದೆ ಅಂತ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ಸುಳಿವು ಕೊಟ್ಟಿದ್ದಾರೆ. ಆಗಸ್ಟ್ ನಲ್ಲಿ ನಡೆಯಲಿರತಕ್ಕಂಥ ವಿಧಾನಸಭೆ ಅಧಿವೇಶನಕ್ಕೂ ಮುನ್ನವೇ ಸಂಪೂರ್ಣ ಸಚಿವ ಸಂಪುಟ ಅಸ್ತಿತ್ವಕ್ಕೆ ಬರಬೇಕಿರೋದ್ರಿಂದ ವಿಸ್ತರಣೆ ಪ್ರಕ್ರಿಯೆ ಶೀಘ್ರದಲ್ಲೇ ನಡೆಯಬಹುದು ಅಂತ ಅವರು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತ ರಾಮಲಿಂಗಾರೆಡ್ಡಿ ಅವರು, ಆಗಸ್ಟ್ಗೂ ಮುನ್ನವೇ ಸಚಿವ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ. ವಿಧಾನಸಭೆ ಅಧಿವೇಶನ ಆರಂಭವಾಗುವ ವೇಳೆಗೆ ಸಂಪೂರ್ಣ ಸಚಿವ ಸಂಪುಟ ರಚನೆ ಆಗಿರಬೇಕು ಅಂತ ತಿಳಿಸಿದ್ರು. ಪ್ರಸ್ತುತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಳಿ ಸುಮಾರು 20 ಇಲಾಖೆಗಳ ಜವಾಬ್ದಾರಿ ಇದೆ. ಹೀಗಾಗಿ ಆಡಳಿತಾತ್ಮಕ ಅನುಕೂಲಕ್ಕಾಗಿ ಉಳಿದ ಸಚಿವರನ್ನ ಶೀಘ್ರದಲ್ಲೇ ನೇಮಕ ಮಾಡಬೇಕಾದ ಅಗತ್ಯವಿದೆ ಅಂತ ರಾಮಲಿಂಗಾರೆಡ್ಡಿ ಅಭಿಪ್ರಾಯಪಟ್ಟರು. ಇದೇ ವೇಳೆ ಸಚಿವ ಸಂಪುಟ ವಿಸ್ತರಣೆ ಹಾಗೂ ಹೊಸ ಸಚಿವರ ಆಯ್ಕೆ ಕುರಿತ ಅಂತಿಮ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಕೈಗೊಳ್ಳಲಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಈಗಾಗಲೇ ಸ್ಪಷ್ಟಪಡಿಸವ್ರೆ.
ಪ್ರಸ್ತುತ ಮುಖ್ಯಮಂತ್ರಿ ಸೇರಿದಂತೆ ಕರ್ನಾಟಕ ಸಚಿವ ಸಂಪುಟದಲ್ಲಿ 14 ಮಂದಿ ಸಚಿವರಿದ್ದು ಸಂವಿಧಾನದ ಪ್ರಕಾರ ರಾಜ್ಯದಲ್ಲಿ ಒಟ್ಟು 34 ಸಚಿವರನ್ನ ನೇಮಕ ಮಾಡಲು ಅವಕಾಶ ಇದೆ. ಹೀಗಾಗಿ ಉಳಿದ ಸ್ಥಾನಗಳಿಗಾಗಿ ಕಾಂಗ್ರೆಸ್ ಶಾಸಕರಲ್ಲಿ ತೀವ್ರ ಲಾಬಿ ನಡೀತಾ ಇದೆ. ಸಚಿವ ಆಕಾಂಕ್ಷಿಗಳಾದ ಹಲವು ಶಾಸಕರು ಈಗಾಗಲೇ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಪರವಾಗಿ ಮನವಿ ಸಲ್ಲಿಸಿದ್ದಾರೆ ಎನ್ನಲಾಗ್ತದೆ. ಈ ಹಿನ್ನೆಲೆಯಲ್ಲಿ ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಿಸಿದ ಅಧಿಕೃತ ಘೋಷಣೆ ಹೊರಬರುವ ಸಾಧ್ಯತೆ ಇದೆ. ಆಗ್ಬೇಕು. ಇನ್ನು ಬರೀ 13 ಜನ 14 ಜನ ಕಟ್ಕೊಂಡು ಡಿ ಕೆ ಶಿವಕುಮಾರ್ ಏನ್ ಮಾಡಕ್ಕಾಗತ್ತೆ? 20 ಉಳಿಸ್ಕೊಂಡು ಏನಾಗುತ್ತೆ? ನೋಡಪ್ಪ, 1 ತಿಂಗಳು ಕಾಂಗ್ರೆಸ್ ಅವ್ರು ಮಂತ್ರಿ ಮಾಡಿಲ್ಲ ಅಂತ ನೆಕ್ಸ್ಟ್ ಬರೋ ಸರ್ಕಾರ 1 ತಿಂಗಳು ಕಾಂಗ್ರೆಸ್ ಅವ್ರನ್ನ ಮಂತ್ರಿ ಕಂಟಿನ್ಯೂ ಮಾಡ್ತಾರ? ಇಲ್ಲ. ನಿಗಮ ಮಂಡಳಿಗಳ ಅಳಬ್ರನ್ನ ಕಳಿಸಿ ಹೊಸಬ್ರು ನೇಮಕ ಮಾಡಿ ಮಂತ್ರಿಗಳನ್ನ ತುಂಬಿದ್ರೆ ಸರ್ಕಾರ ನಡ್ಸಕ್ ಈಸಿ. ಈ ಹೈಕಮಾಂಡ್ ಕಲ್ಚರೇ ಒಂಥರ ವಿಚಿತ್ರ ಕಲ್ಚರ್ ಅಪ್ಪ. ಹೈಕಮಾಂಡ್ ಮರ್ಯಾದೆ ಬಡವ 2 ತಿಂಗಳು ನಿಲ್ಸಿಲ್ಲ ಅಂದ್ರೆ ಇದೊಂಥರ ಬಿಜೆಪಿ ಕಾಂಗ್ರೆಸ್ ಎಲ್ಲ ಇದೇ ಕತೆ. ಬೆಂಗಳೂರು ನಗರದಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಭಾರಿ ಚರ್ಚೆಗೆ ಕಾರಣವಾಗಿದೆ. ಬುಲ್ಡೋಜರ್ಗಳು ಅಖಾಡಕ್ಕಿಳಿದಿರುವ ಬೆನ್ನಲ್ಲೇ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರಿಂದ ತೀವ್ರ ವಿರೋಧ ವ್ಯಕ್ತವಾಗ್ತಿದೆ. ಆದ್ರೆ ಎಲ್ಲಾ ಟೀಕೆಗಳಿಗೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಜನರ ಒಳ್ಳೆಯದಕ್ಕಾಗಿ ನಾನು ನಿಷ್ಠುರನಾದ್ರೂ ಪರವಾಗಿಲ್ಲ ಅಂತ ಸ್ಪಷ್ಟ ಸಂದೇಶ ರವಾನಿಸಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ವೇಗ ಪಡೆದುಕೊಂಡಿದೆ. ನಗರದ ಹಲವು ಪ್ರದೇಶಗಳಲ್ಲಿ ಒತ್ತುವರಿಗಳನ್ನು ತೆರವುಗೊಳಿಸಲು ಅಧಿಕಾರಿಗಳು ಬುಲ್ಡೋಜರ್ಗಳನ್ನ ಬಳಸುತ್ತಿದ್ದು, ಈ ಕ್ರಮಕ್ಕೆ ಕೆಲವೆಡೆ ವ್ಯಾಪಾರಿಗಳು ಹಾಗೂ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈ ವಿವಾದದ ನಡುವೆ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ತಮ್ಮ ನಿಲುವನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಜನರಿಗೆ ಒಳ್ಳೆಯದಕ್ಕಾಗಿ ಕೆಲವೊಮ್ಮೆ ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳಲೇಬೇಕು. ಯಾವುದೇ ಸುಧಾರಣೆ ಆಗ್ಬೇಕಾದ್ರೆ ಸವಾಲುಗಳನ್ನ ಎದುರಿಸುವುದು ಅನಿವಾರ್ಯ. ಏನು ಮಾಡದೆ ಸುಮ್ಮನೆ ಹುದ್ದೆಯಲ್ಲಿ ಕೂರುವುದಕ್ಕಿಂತ ಜನರ ಹಿತಕ್ಕಾಗಿ ಕೆಲಸ ಮಾಡುವುದು ಮುಖ್ಯ ಅಂತ ಸಚಿವರು ಹೇಳಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆಗೆ ನಗರದ 80% ಜನರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅಂತ ಉಲ್ಲೇಖಿಸಿದ ಅವರು, ಫುಟ್ಪಾತ್ಗಳು ಸಾರ್ವಜನಿಕರಿಗಾಗಿ ನಿರ್ಮಾಣವಾಗಿವೆ. ಪಾದಾಚಾರಿಗಳಿಗೆ ಸುರಕ್ಷಿತವಾಗಿ ಓಡಾಡುವ ಹಕ್ಕು ಕಲ್ಪಿಸುವುದು ಸರ್ಕಾರದ ಜವಾಬ್ದಾರಿ ಅಂತ ತಿಳಿಸಿದ್ದಾರೆ. ಒಮ್ಮೆ ಕಾರ್ಯಕ್ಕೆ ಇಳಿದ ಮೇಲೆ ಅದನ್ನ ಅರ್ಧಕ್ಕೆ ಬಿಡೋದಿಲ್ಲ, ಕಾರ್ಯಾಚರಣೆ ಪೂರ್ಣಗೊಳ್ಳುವವರೆಗೆ ಮುಂದುವರಿಸ್ತೇವೆ ಅಂತ ಕೃಷ್ಣ ಬೈರೇಗೌಡ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಕೃಷ್ಣ ಬೈರೇಗೌಡ ಬೆಂಗಳೂರನ್ನ ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೋಬೇಕು, ಸರಿಯಾಗಿ ಇಟ್ಕೋಬೇಕು ಅನ್ನೋ ಕಾರಣಕ್ಕೆ ಇವೆಲ್ಲ ಮಾಡ್ತಿದ್ದಾರೆ. ಬಟ್ ಫುಟ್ಪಾತ್ ಮೇಲೆ ವ್ಯಾಪಾರ ವ್ಯವಹಾರ ಸಮಸ್ಯೆಗಳಾಗಿರೋ ಸತ್ಯ. ಬಟ್ ಅವ್ರಿಗೆ ಪರ್ಯಾಯವಾಗಿ ಏನಾರ ಮಾಡಬೇಕಾಗಿತ್ತು ಅಂತ ಸರ್ಕಾರ ಒಂದೊಂದು ಅಲ್ಲಲ್ಲಿ 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ ಸರ್ಕಾರಿ ಜಾಗಗಳಲ್ಲಿ ಮಳಿಗೆಗಳನ್ನ ನಿರ್ಮಾಣ ಮಾಡೋ ಮತ್ತೊಂದೇನೋ ಮಾಡೋ ಒಂದು ಮಾಡ್ಬೇಕಾಗತ್ತೆ. ಹಾಗಾಗಿ ಕೆಲವರು ಬಾಡಿಗೆ ಕಟ್ಟ ಅವ್ರ ಟ್ಯಾಕ್ಸ್ ಕಟ್ತಾ ಅಲ್ವಾ, ಇವರು ಮಾಡ್ಲಿ ಅಂತ ಕೆಲವರು ಹೇಳ್ತಾರೆ. ಬಟ್ ಬದುಕು ಕಟ್ಕೊಂಡಿದ್ದಾರೆ, ಅವ್ರಿಗೆ ದಿಢೀರ್ನೆ ಬೀದಿಗೆ ತರಬೇಡಿ, ಏನೋ ಮಾಡಿ ಅನ್ನೋದು ಒಂದಷ್ಟು ಮಾನವೀಯ ದೃಷ್ಟಿಯಿಂದ ಒಂದಷ್ಟು ಬೇಡಿಕೆಗಳು ಅದಕ್ಕೇನೋ ಇರುತ್ತೆ. ಬಿಜೆಪಿಯವರು ಜೆಡಿಎಸ್ ನ ಮುಗಿಸಿ ಬಿಡ್ತಾರೆ. ಕುಮಾರಣ್ಣ ಬಿಜೆಪಿಯ ಅರಕೆ ಕುರಿ ಹೀಗಂತ ಜೆಡಿಎಸ್ ಬಿಜೆಪಿ ಮೈತ್ರಿ ಬಗ್ಗೆ ಕಾಂಗ್ರೆಸ್ ನಾಯಕ ವಿ.ಕೆ. ಹರಿಪ್ರಸಾದ್ ನೀಡಿದ ಹೇಳಿಕೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ತೀಕ್ಷ್ಣ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮೊದಲು ತನ್ನ ಮೈತ್ರಿ ರಾಜಕಾರಣದ ಬಗ್ಗೆ ಆತ್ಮಾವಲೋಕನ ಮಾಡಿಕೊಳ್ಳಲಿ ಅಂತ ಅವರು ವಾಗ್ದಾಳಿ ನಡೆಸಿದ್ದಾರೆ. ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಕುರಿತ ಬಿ.ಕೆ. ಹರಿಪ್ರಸಾದ್ ನೀಡಿದ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಕಾರಣವಾಗಿದೆ. ಬಿಜೆಪಿ ಮುಂದಿನ ದಿನಗಳಲ್ಲಿ ಜೆಡಿಎಸ್ ಅನ್ನ ಮೈತ್ರಿಯಿಂದ ಹೊರಗಿಡಬಹುದು, ಆಗ ಕಾಂಗ್ರೆಸ್ ಅವರ ಬೆಂಬಲಕ್ಕೆ ಹೋಗ್ಬೇಕಾಗಬಹುದು ಎಂಬ ಅರ್ಥದ ಹೇಳಿಕೆಗೆ ಇದೀಗ ರವಿಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದಂತ ರವಿಕುಮಾರ್, ಬಿಜೆಪಿಗೆ ದೇಶಾದ್ಯಂತ ಹಲವು ಪಕ್ಷಗಳೊಂದಿಗೆ ಯಶಸ್ವಿ ಮೈತ್ರಿ ಅನುಭವವಿದೆ. ಬಿಹಾರದಲ್ಲಿ ಜೆಡಿಯು ಜೊತೆ ನಮ್ಮ ಮೈತ್ರಿ ಇದೆ. ಅನೇಕ ರಾಜ್ಯಗಳಲ್ಲಿ ವಿವಿಧ ಪಕ್ಷಗಳೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದೇವೆ ಅಂತ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಅನ್ನ ಟೀಕಿಸಿದಂತ ರವಿಕುಮಾರ್, ನಿಮ್ಮ ಪಕ್ಷದ ಸಂಬಂಧಗಳು ಹೇಗಿವೆ ಎಂಬುದನ್ನು ಮೊದಲು ಪರಿಶೀಲಿಸಿಕೊಳ್ಳಿ. ಮಮತಾ ಬ್ಯಾನರ್ಜಿ ಜೊತೆ ನಿಮ್ಮ ಮೈತ್ರಿ ಹೇಗಿತ್ತು? ನಿಮಗೆ ಎಷ್ಟು ಸ್ಥಾನ ಸಿಕ್ಕಿತ್ತು? ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಜೊತೆಗಿನ ಸಂಬಂಧ ಹೇಗಿದೆ? ಮೊದಲು ನಿಮ್ಮ ಮನೆಯೊಳಗಿನ ಪರಿಸ್ಥಿತಿಯನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಕುಟುಕಿದ್ರು. ಸಮ್ಮಿಶ್ರ ಸರ್ಕಾರ ನಡೆಸುವ ಅನುಭವ ಬಿಜೆಪಿಗೆ ಹೊಸದೇನಲ್ಲ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಕಾಲದಿಂದ ಇಂದಿನವರೆಗೆ ಬಿಜೆಪಿ ಹಲವು ಪಕ್ಷಗಳೊಂದಿಗೆ ಯಶಸ್ವಿ ಮೈತ್ರಿ ಸರ್ಕಾರಗಳನ್ನು ನಡೆಸಿದೆ. ಎಲ್ಲರೊಂದಿಗೆ ಉತ್ತಮ ಸಂಬಂಧ ಉಳಿಸಿಕೊಂಡು ಹೋಗುವ ಏಕೈಕ ರಾಷ್ಟ್ರೀಯ ಪಕ್ಷ ಬಿಜೆಪಿ ಅಂತ ರವಿಕುಮಾರ್ ಹೇಳಿದ್ರು. ಕರೆಕ್ಟ್. ಬಹಳ ಮೈತ್ರಿ ಪಾರ್ಟಿ ಇಟ್ಕೊಂಡವ್ರೆ, ಕೆಲವರು ತೀರ್ಸವ್ರೆ. ಬಟ್ ಕಾಂಗ್ರೆಸ್ ಹರಿಪ್ರಸಾದ್ ಅಧ್ಯಕ್ಷರು ಕುಮಾರಸ್ವಾಮಿ ಅರಕೆ ಕುರಿ ಅಂತಾರೆ. ಅಲ್ಲಿ ಸ್ಟಾಲಿನ್ನೇ ತೀರ್ಸೇ ಬಿಟ್ಟಪ್ಪ. ಅವ್ರ ಜೊತೆ ಚುನಾವಣೆ ಮಾಡೋ ಒಂದು ಸೀಟ್ ಗೆದ್ರು 5 MLA. ಆಮೇಲೆ DMK ಕತ್ಕೊಯ್ದ್ಬಿಟ್ಟು TMK ಜೊತೆ ಸೇರ್ಕೊಂಡ್ರು. ಮೈತ್ರಿ ಪಾರ್ಟಿಗಳನ್ನ ಮುಳುಗಿಸಿರೋದ್ರಲ್ಲಿ ಕಾಂಗ್ರೆಸ್ ದೊಡ್ಡ ಪಾತ್ರ ಇದೆ, ಬಿಜೆಪಿದು ದೊಡ್ಡ ಪಾತ್ರ ಇದೆ. ಹಾಗಾಗಿ ಬಿಜೆಪಿಯ ಟೀಕಿಸುವ ಅಧಿಕಾರ ಬಿ.ಕೆ. ಹರಿಪ್ರಸಾದ್ಗಿಲ್ಲ, ಕಾಂಗ್ರೆಸ್ ಟೀಕಿಸುವ ಅಧಿಕಾರ ರವಿಕುಮಾರ್ಗಿಲ್ಲ. ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳನ್ನ ಮುಳುಗಿಸಂತ ಕೀರ್ತಿ ಇಬ್ರಿಗೂ ಸಲ್ಲುತ್ತೆ. ಕಾಲಕ್ಕೆ ತಕ್ಕಂತೆ ನಿಲುವನ್ನು ಬದಲಾಯಿಸಿಕೊಂಡಂತ ಕೀರ್ತಿ ಕೂಡ ಕಾಂಗ್ರೆಸ್ ಬಿಜೆಪಿಗೆ ಸಲ್ಲುತ್ತೆ. ಇಬ್ರು ಏನ್ ಸಾಚಾಲ. ಕರ್ನಾಟಕ ಬಿಜೆಪಿಯಲ್ಲಿನ ಇತ್ತೀಚಿನ ವಿದ್ಯಮಾನಗಳ ಬಗ್ಗೆ RSS ಅಸಮಾಧಾನ ಹೊರಹಾಕಿದೆ. ಮೊನ್ನೆ ನಡೆದ ಬಿಜೆಪಿ ನಾಯಕರೊಂದಿಗೆ ಸಭೆಯಲ್ಲಿ RSS ಕೆಲ ವಿಚಾರಗಳನ್ನ ಪ್ರಸ್ತಾಪಿಸಿ ಕಿಡಿಕಾರಿದೆ. ನಾಯಕರ ನಡವಳಿಕೆ ಬದಲಿಸಿಕೊಳ್ಳಲು ಸಂಘದ ಪ್ರಮುಖರು ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿ ಹಿರಿಯ ನಾಯಕರು ಸೇರ್ಕೊಂಡು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಶಾಸಕ SR ವಿಶ್ವನಾಥ್ ಬಹಿರಂಗ ಕಿತ್ತಾಟಕ್ಕೆ ಬ್ರೇಕ್ ಹಾಕಿದ್ದಾರೆ. RSS ಸೂಚನೆ ಮೇರೆಗೆ ಸುಧಾಕರ್ ಮತ್ತು ವಿಶ್ವನಾಥ್ ನಡುವೆ ಸಂಧಾನ ಸಭೆ ಮಾಡಿದ್ದು, ಇಬ್ಬರಿಗೆ ಕೆಲ ಖಡಕ್ ಸೂಚನೆಗಳನ್ನ ನೀಡಲಾಗಿದೆ.
ಬಿಜೆಪಿಯಲ್ಲಿ ಅಡ್ಡಮತ ಪ್ರಕರಣ ಬಳಿಕ ಸಾಕಷ್ಟು ಆಂತರಿಕ ಬೆಳವಣಿಗೆಗಳು ನಡೆಯುತ್ತಿವೆ. ಹೀಗಾಗಿ ಬೆಂಗಳೂರಿನಲ್ಲಿ ನಡೆದ RSS ಬೈಠಕ್ ನಲ್ಲಿ ಬಿಜೆಪಿ ನಾಯಕರಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಇತ್ತೀಚಿನ ಕೆಲ ಮುಜುಗರದ ವಿದ್ಯಮಾನಗಳ ಹಿನ್ನೆಲೆಯಲ್ಲಿ ಕೇಸರಿ ನಾಯಕರಿಗೆ ಸಂಘ ಲೆಫ್ಟ್ ರೈಟ್ ತೆಗೆದುಕೊಂಡಿದೆ. ಹೊಂದಾಣಿಕೆ ಸಮಸ್ಯೆ ಇನ್ನೂ ಪಕ್ಷದಲ್ಲಿ ಎದ್ದು ಕಾಣ್ತಿದೆ. ಇದನ್ನು ಸರಿಪಡಿಸಿಕೊಳ್ಳುವಂತೆ ಒಗ್ಗಟ್ಟಿನ ಶಕ್ತಿ ಬಗ್ಗೆಯೂ ಬೋಧನೆ ಮಾಡಲಾಗಿದೆ. ಹೀಗಾಗಿ ಬಿಜೆಪಿ ಹಿರಿಯ ನಾಯಕರಾದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹಾಗೂ ರಾಜ್ಯ ಬಿಜೆಪಿ ಸಹ ಉಸ್ತುವಾರಿ ಸುಧಾಕರ್ ರೆಡ್ಡಿ ಸಮ್ಮುಖದಲ್ಲಿ ಸುಧಾಕರ್ ಹಾಗೂ ವಿಶ್ವನಾಥ್ ನಡುವೆ ಸಂಧಾನ ಸಭೆ ನಡೆದಿದೆ. ಸಭೆ ಸಕ್ಸಸ್ ಕಂಡಿದೆ. ಹಿರಿಯ ನಾಯಕರಿಗೆ ಸಲಹೆ ಸೂಚನೆಗಳಿಗೆ ಬೆಲೆ ಕೊಡುವುದಾಗಿ ಇಬ್ಬರು ಒಪ್ಪಿಕೊಂಡಿದ್ದಾರೆ. ನನ್ನನ್ನ ಕಾರ್ಯಕ್ರಮಗಳಿಗೆ ಕರೆಯುತ್ತಿರಲಿಲ್ಲ ಎಂದಿದ್ದ ಸುಧಾಕರ್ ಹೇಳಿಕೆಯನ್ನು ಸಭೆಯಲ್ಲಿ ಪ್ರಸ್ತಾಪಿಸಿದ ವಿಶ್ವನಾಥ್, ಮಾಹಿತಿ ಇಲ್ಲದೆ ನನ್ನ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡೋದು ಸರಿಯಲ್ಲ. ಇನ್ನು ಮುಂದೆ ನಾನು ಎಲ್ಲಾ ಕಾರ್ಯಕ್ರಮಗಳಿಗೆ ಆಹ್ವಾನ ನೀಡುತ್ತೇನೆ. MP ಚುನಾವಣೆಯಲ್ಲಿ ಸುಧಾಕರ್ ಸ್ಪರ್ಧಿಸಿದ್ರೆ ಯಲಹಂಕದಿಂದ 1 ಲಕ್ಷ ಮತಗಳ ಲೀಡ್ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ವರ್ಸಸ್ ಯಲಹಂಕ. ಈಗ ಚಿಕ್ಕಬಳ್ಳಾಪುರ ಮತ್ತು ಯಲಹಂಕ ಲವ್ಸ್ ಯಲಹಂಕ ಆಗಿದೆ. ನೋಡ ಎಷ್ಟನೇ ಇರುತ್ತೆ ಅಂತ. ಪಶ್ಚಿಮ ಬಂಗಾಳದ 3 ರಾಜ್ಯಸಭಾ ಸ್ಥಾನಗಳಿಗೆ ಉಪಚುನಾವಣೆ ವೇಳಾಪಟ್ಟಿಯನ್ನ ಭಾರತೀಯ ಚುನಾವಣಾ ಆಯೋಗ ಸೋಮವಾರ ಪ್ರಕಟಿಸಿದೆ. ಸುಷ್ಮಿತಾ ದೇವ್ ಸೇರಿದಂತೆ ಹಾಲಿ ಸದಸ್ಯರು ರಾಜೀನಾಮೆ ನೀಡಿದ ನಂತರ ಈ ಉಪಚುನಾವಣೆ ಅನಿವಾರ್ಯವಾಗಿದೆ. ಸುಷ್ಮಿತಾ ದೇವ್ ಜೊತೆಗೆ ಸುಖೇಂದು ಶೇಖರ್ ರೇ ಮತ್ತು ಪ್ರಕಾಶ್ ಚಿಕ್ ಬೈರಕ್ ಮತ್ತು ಮೇಲ್ಮನೆಯ ಸಂಸದ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಅವರು ಇತ್ತೀಚೆಗೆ ಮುಕ್ತಾಯಗೊಂಡಂತಹ ವಿಧಾನಸಭೆ ಚುನಾವಣೆಯಲ್ಲಿ ಪಕ್ಷದ ಸೋಲಿನ ನಂತರ ಪಕ್ಷದಲ್ಲಿನ ಆಂತರಿಕ ಕುಸಿತದ ನಡುವೆ ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ TMCನಿಂದ ಬೇರ್ಪಟ್ಟಿತು. ಸುಷ್ಮಿತಾ ದೇವ್ ಅವರ ಅಧಿಕಾರಾವಧಿ ಏಪ್ರಿಲ್ 2, 2030 ರೇ ಅವರ ಅಧಿಕಾರಾವಧಿ ಆಗಸ್ಟ್ 18, 2029 ಮತ್ತು ಬೈರಕ್ ಅವರ ಅಧಿಕಾರಾವಧಿ ಆಗಸ್ಟ್ 18, 2029 ಕೊನೆಗೊಳ್ಳಲಿದೆ ಅಂತ ಚುನಾವಣಾ ಆಯೋಗ ತಿಳಿಸಿದೆ. ಚುನಾವಣಾ ಆಯೋಗ ಘೋಷಿಸಿದ ಉಪಚುನಾವಣೆಗಳ ವೇಳಾಪಟ್ಟಿಯ ಪ್ರಕಾರ ಚುನಾವಣೆಗೆ ಅಧಿಸೂಚನೆಯನ್ನ ಜುಲೈ 7 ಹೊರಡಿಸಲಾಗುವುದು ಮತ್ತು ನಾಮಪತ್ರ ಸಲ್ಲಿಸಲು ಕೊನೆಯ ದಿನಾಂಕ ಜುಲೈ 14 ಆಗಿದೆ. ಮರುದಿನ ನಾಮಪತ್ರಗಳ ಪರಿಶೀಲನೆ ನಡೆಯಲಿದೆ. ಉಮೇದುವಾರಿಕೆ ಹಿಂಪಡೆಯಲು ಜುಲೈ 17 ಕೊನೆಯ ದಿನಾಂಕ. ಜುಲೈ 24 ಮತದಾನ ನಡೆಯಲಿದೆ. ಬೆಳಗ್ಗೆ 9 ರಿಂದ ಸಂಜೆ 4 ಮತದಾನ ನಡೆಯಲಿದೆ. ಅದೇ ದಿನ ಫಲಿತಾಂಶವನ್ನ ಘೋಷಿಸಲಾಗುತ್ತೆ. ಚುನಾವಣಾ ಆಯೋಗದ ಪ್ರಕಾರ ಜುಲೈ 27 ಚುನಾವಣೆ ಪೂರ್ಣಗೊಳ್ಳುತ್ತೆ. ಇನ್ನು ಮತಪತ್ರದಲ್ಲಿ ಆದ್ಯತೆಗಳನ್ನು ಗುರುತಿಸುವ ಉದ್ದೇಶಕ್ಕಾಗಿ ಚುನಾವಣಾ ಅಧಿಕಾರಿ ಒದಗಿಸಿದ ಪೂರ್ವ ನಿಗದಿತ ವಿವರಣೆಯ ಸಂಯೋಜಿತ ನೇರಳೆ ಬಣ್ಣದ ಸ್ಕೆಚ್ ಪೆನ್ ಅನ್ನ ಮಾತ್ರ ಬಳಸಬೇಕು ಅಂತ ಆಯೋಗ ತಿಳಿಸಿದೆ. ಬಿದ್ದೋರ್ ಮೇಲೆ ಆಳ್ಗೊಂದ್ ಕಲ್ಲು ಅಂತ ಮಮತಾ ಬ್ಯಾನರ್ಜಿ ಸೋತ್ ಮೇಲೆ ಎಲ್ಲಾ ಸೇರ್ಕೊಂಡು ಅವ್ರ ಪಾರ್ಟಿಯವ್ರ ಕಲ್ಲೆತ್ತಾಕಿ ಪಾರ್ಟಿ ಬಿಟ್ಟು ಬಿಜೆಪಿ ಹೈಜಾಕ್ ಆಗವ್ರೆ ನಡೆಯುತ್ತೆ. ಮಮತಾ ಬ್ಯಾನರ್ಜಿ 15 ವರ್ಷಗಳ ಸಿಮ್ಮಿಣಿ ಎಲ್ಲ ಹಾಕೊಂಡ್ ಬಿಜೆಪಿ ಅವ್ರನ್ನ ಕಮ್ಯುನಿಸ್ಟ್ ಪಾರ್ಟಿನ ತಿಂದ ತೇಗಿದ್ರು. ಈಗೆಲ್ಲ ಹಾಕೊಂಡ್ ಗುಮ್ತಾವ್ರೆ. ಗೊತ್ತಿಲ್ಲ ಪಾಲಿಟಿಕ್ಸ್ ಏನೇನು ಅಂತ. ಜನಸುರಾಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ಚುನಾವಣಾ ಚಾಣಕ್ಯ ಪ್ರಶಾಂತ್ ಕಿಶೋರ್ ಬಿಹಾರದ ಬಂಕಿಪುರ ವಿಧಾನಸಭಾ ಕ್ಷೇತ್ರದಿಂದ ಮುಂಬರುವ ಉಪಚುನಾವಣೆಯಲ್ಲಿ ಸ್ಪರ್ಧಿಸುವುದಾಗಿ ಘೋಷಿಸಿದ್ದಾರೆ. ಇದು ಅವರ ಚುನಾವಣಾ ಚೊಚ್ಚಲ ಪ್ರವೇಶವಾಗಿದೆ. ಪಾಟ್ನಾದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತ ಕಿಶೋರ್, ಈ ಉಪಚುನಾವಣೆಯನ್ನ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ಜನಪ್ರಿಯತೆಯ ಜನಮತ ಸಂಗ್ರಹ ಅಂತ ಹೇಳಿದ್ದಾರೆ. ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಿತಿನ್ ನಬೀನ್ ರಾಜ್ಯಸಭೆಗೆ ಆಯ್ಕೆಯಾದ ನಂತರ ರಾಜೀನಾಮೆ ನೀಡಿದ ನಂತರ ಈ ಸ್ಥಾನ ತೆರವಾಗಿದೆ. ಬಂಕಿಪುರದ ಜನರು ಬಿಹಾರದಲ್ಲಿ ಅತ್ಯಂತ ಶ್ರೀಮಂತರು ಮತ್ತು ಹೆಚ್ಚು ವಿದ್ಯಾವಂತರು. ಅವರು ಅತ್ಯುತ್ತಮರಿಗೆ ಮತ ಹಾಕಲಿ ಅಂತ ನನ್ನ ಮೇಲೆ ನಂಬಿಕೆ ಇಡಬಹುದೆಂದು ಭಾವಿಸಿದ್ದೇನೆ. ನನಗೆ ಮತ ಹಾಕುವಂತೆ ನಾನು ಅವರನ್ನ ಒತ್ತಾಯಿಸ್ತೇನೆ. ನನ್ನ ಪಕ್ಷದ ಏಕೈಕ ಶಾಸಕನಾಗಿದ್ದರೂ ಸಹ ವಿಧಾನಸಭೆಯಲ್ಲಿ ಉಳಿದ 242 ಜನರನ್ನ ನಾನು ಮೀರಿಸುವೆ ಅಂತ ಕಿಶೋರ್ ಹೇಳಿದರು. ಇನ್ನು ನಾಮಪತ್ರ ಸಲ್ಲಿಕೆ ಸೋಮವಾರದಿಂದ ಪ್ರಾರಂಭವಾಗುತ್ತೆ ಮತ್ತು ಜುಲೈ 13 ಮುಂದುವರಿಯುತ್ತದೆ. ಜುಲೈ 30 ಮತದಾನ ನಡೆಯಲಿದ್ದು ಆಗಸ್ಟ್ 3 ಮತ ಎಣಿಕೆ ನಡೆಯುತ್ತೆ. 1990 ದಶಕದಿಂದಲೂ ಬಂಕಿಪುರ ಸ್ಥಾನವನ್ನ ತನ್ನದಾಗಿಸಿಕೊಂಡಿರ್ತಕ್ಕಂಥ ಬಿಜೆಪಿ ಇನ್ನೂ ತನ್ನ ಅಭ್ಯರ್ಥಿನ ಘೋಷಿಸಿಲ್ಲ. RJD, ಕಾಂಗ್ರೆಸ್ ಮತ್ತು ಎಡಪಕ್ಷಗಳ ವಿರೋಧ ಮೈತ್ರಿಕೂಟವು ಇನ್ನೂ ತನ್ನ ಅಭ್ಯರ್ಥಿನ ಹೆಸರಿಸಿಲ್ಲ. ತಂದೆ ಲಾಲು ಪ್ರಸಾದ್ ಅವರು RJDಯಿಂದ ಹೊರಹಾಕಲ್ಪಟ್ಟ ನಂತರ ಜನಶಕ್ತಿ ಜನತಾದಳ ಪ್ರಾರಂಭಿಸಿದ ಬಿಹಾರದ ಮಾಜಿ ಸಚಿವ ತೇಜ್ ಪ್ರತಾಪ್ ಯಾದವ್ ಸಾಮಾಜಿಕ ಕಾರ್ಯಕರ್ತೆ ವೀಣಾ ಮಾನ್ವಿ ಅವರನ್ನ ಕಣಕ್ಕಿಳಿಸಿದ್ದಾರೆ. ಎಲ್ಲರೂ ಸೇರ್ಕೊಂಡು ಬಿಜೆಪಿ ವಿರುದ್ಧ ಪ್ರಶಾಂತ್ ಕಿಶೋರ್ ಸಪೋರ್ಟ್ ಮಾಡಿದ್ರೆ ಒಳ್ಳೆ ಫೈಟ್ ಇರ್ತದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ತನ್ನ ಸ್ಥಾನದಲ್ಲಿ ಬಿಜೆಪಿ ಗೆಲ್ಸ್ಕೊಂಡ್ರ ಇಲ್ಲ ಸೋತ್ಬಿಟ್ರ ಅಂತ ಗೊತ್ತಾಗುತ್ತೆ. ಇದು ಒಂಥರ ಸವಾಲಿದೆ ಎಲೆಕ್ಷನ್. ಬಟ್ 90ರಿಂದ ಬಿಜೆಪಿನೇ ಗೆಲ್ತಾ ಇತ್ತಂತಲ್ಲ, ಅಲ್ಲಿ ಅವ್ರು ಸೋಲ್ಸೋದ್ ಹೆಂಗೆ ನೋಡ್ಬೇಕು ಅಂತ ಅಪೋಸಿಷನ್ ಪಾರ್ಟಿ ಅವರು. ಬಿಜೆಪಿ ಅವರು ಗೆಲ್ಸೋದ್ ಹೆಂಗೆ ನೋಡ್ತಾರೆ, ಇವ್ರು ಸೋಲ್ಸೋದ್ ಹೆಂಗೆ ನೋಡ್ತಾರೆ ಅಷ್ಟೇ. ಅಸ್ಸಾಂ ವಿಧಾನಸಭೆ 16ನೇ ಅವಧಿಯ ಉಪಸಭಾಪತಿಯಾಗಿ ಬಿಜೆಪಿ ಶಾಸಕ ಹ್ಯಾಬೆಟ್ ಟೆರಾನ್ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ಟೆರಾನ್ ಅವರಿಗೆ ಸದನದ ಎಲ್ಲಾ ಪಕ್ಷಗಳ ಬೆಂಬಲ ದೊರೆತಿದೆ. ಸೋಮವಾರ ನಡೆದ ವಿಧಾನಸಭೆ ಕಲಾಪದಲ್ಲಿ ಸ್ಪೀಕರ್ ರಂಜಿತ್ ಕುಮಾರ್ ದಾಸ್ ಅವರು ಹ್ಯಾಬೆಟ್ ಟೆರಾನ್ ಅವರ ಪರವಾಗಿ 3 ನಾಮಪತ್ರಗಳು ಸಲ್ಲಿಕೆಯಾಗಿದ್ದು ಅವರ ವಿರುದ್ಧ ಯಾವುದೇ ನಾಮಪತ್ರ ಸಲ್ಲಿಕೆಯಾಗಿಲ್ಲ ಅಂತ ಘೋಷಿಸಿದರು. ಬೇರೆ ಯಾವುದೇ ನಾಮನಿರ್ದೇಶನ ಇಲ್ಲದ ಕಾರಣ ಡಾಕ್ಟರ್ ಹ್ಯಾಬೆಟ್ ಟೆರಾನ್ ಅವರನ್ನ 16ನೇ ಅಸ್ಸಾಂ ವಿಧಾನಸಭೆಯ ಉಪಸಭಾಪತಿಯಾಗಿ ಘೋಷಿಸುತ್ತೇನೆ ಅಂತ ಸ್ಪೀಕರ್ ತಿಳಿಸಿದರು. ಹ್ಯಾಬೆಟ್ ಟೆರಾನ್ ಅವರು 2023 ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹೊಸದಾಗಿ ಅಸ್ತಿತ್ವಕ್ಕೆ ಬಂದ ಹ್ಯಾಂಬ್ರಿ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ. ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥವರು ಇದೀಗ ಉಪಸಭಾಪತಿ ಹುದ್ದೆಯನ್ನು ಅಲಂಕರಿಸಿದ್ದಾರೆ.
ಉಪಸಭಾಪತಿಯಾಗಿ ಆಯ್ಕೆಯಾದ ಬಳಿಕ ಬಿಜೆಪಿ, ಎಜಿಪಿ, ಬಿಪಿಎಫ್, ಕಾಂಗ್ರೆಸ್ ಹಾಗೂ ತೃಣಮೂಲ ಕಾಂಗ್ರೆಸ್ ಸೇರಿದಂತೆ ವಿವಿಧ ಪಕ್ಷಗಳ ನಾಯಕರು ಅಭ್ಯರ್ಥಿರನ್ನವನ್ನ ಮಿಂಚಿದ್ದಾರೆ. ಅಸ್ಸಾಂ ಪಾಲಿಟಿಕ್ಸ್. ಈಶಾನ್ಯ ಭಾರತದಲ್ಲಿ ಹಿಮಂತ ಬಿಸ್ವಾ ಶರ್ಮಾ ಅಲ್ಲಿ ಮುಖ್ಯಮಂತ್ರಿ, 3ನೇ ಸಲ ಬಿಜೆಪಿ ಸರ್ಕಾರ ಅವ್ರು ಮಾಡ್ತಾ ಇದ್ದಾರೆ. ತಮಿಳುನಾಡು ರಾಜಕೀಯದಲ್ಲಿ ಮತ್ತೊಮ್ಮೆ ಮಹತ್ವದ ಬೆಳವಣಿಗೆ ನಡೆದಿದೆ. ಎಎಂಎಂಕೆ ಸಂಸ್ಥಾಪಕ ಟಿಟಿವಿ ದಿನಕರನವರನ್ನ ಮತ್ತೆ ಎಐಎಡಿಎಂಕೆ ಪಕ್ಷಕ್ಕೆ ಕರೆತರಬೇಕು ಎಂಬ ಸಲಹೆ ಪಕ್ಷದ ಒಳಗೆ ಕೇಳಿಬಂದಿದೆ. ಎಎಂಎಂಕೆ ಸಂಸ್ಥಾಪಕ ಟಿಟಿವಿ ದಿನಕರನವರನ್ನ ಮತ್ತೆ ಎಐಎಡಿಎಂಕೆ ಪಕ್ಷಕ್ಕೆ ಸೇರಿಸಿಕೊಳ್ಳುವ ಕುರಿತು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಎಐಎಡಿಎಂಕೆ ಪ್ರಧಾನ ಕಾರ್ಯದರ್ಶಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ನೇತೃತ್ವದಲ್ಲಿ ನಡೆದ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳ ಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪವಾಗಿದೆ. ಸುಮಾರು 1 ತಿಂಗಳ ಹಿಂದೆ ದಿನಕರನವರನ್ನ ಮತ್ತೆ ಪಕ್ಷಕ್ಕೆ ಕರೆತರಬೇಕು ಎಂಬ ಅಭಿಪ್ರಾಯ ವ್ಯಕ್ತವಾಗಿತ್ತು. ಇದೀಗ ಅದೇ ವಿಷಯ ಮತ್ತೊಮ್ಮೆ ಚರ್ಚೆಗೆ ಬಂದಿದೆ. ಸಭೆಯಲ್ಲಿ ಮಾತನಾಡಿದಂತ ಜಿಲ್ಲೆಯ ಪದಾಧಿಕಾರಿ ಪದ್ಮಕುಮಾರೇಶನ್ ಟಿಟಿವಿ ದಿನಕರನವರನ್ನ ಮತ್ತೆ ಪಕ್ಷಕ್ಕೆ ಕರೆತರಲು ಸೂಕ್ತ ಸಮಯವಾಗಿದೆ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಈ ಸಲಹೆಯನ್ನ ನೇರವಾಗಿ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರ ಗಮನಕ್ಕೂ ತಂದಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಪಳನಿಸ್ವಾಮಿ, ದಿನಕರನ್ ಪ್ರಸ್ತುತ ತಮ್ಮದೇ ಆದ ರಾಜಕೀಯ ಪಕ್ಷವನ್ನ ನಡೆಸಿದ್ದಾರೆ ಅಂತ ಹೇಳುವ ಮೂಲಕ ಯಾವುದೇ ಸ್ಪಷ್ಟ ಭರವಸೆ ನೀಡಲಿಲ್ಲ. ಆದ್ರೆ ಈ ಸಲಹೆಯನ್ನ ಅವರು ಗಂಭೀರವಾಗಿ ಆಲಿಸಿರುವುದಾಗಿ ರಾಜಕೀಯ ವಲಯದಲ್ಲಿ ಕುತೂಹಲ ಮೂಡಿಸಿದೆ. ಈ ಟಿವಿಕೆ, ಡಿಎಂಕೆ, ಎಡಿಎಂಕೆ ಗುಮ್ತಾವ್ರೆ. ಟಿವಿಕೆ ಅವರಿಬ್ರು ತಡ್ಕೊಳಕ್ ಆಗ್ತಾ ಇಲ್ಲ. ಬಟ್ ಹಾಗಾಗಿ ಮುಂದಿನ ವಿಧಾನಸಭೆ ಚುನಾವಣೆಗೆ ಜಯಲಲಿತಾ ಅವರ ಪಕ್ಷ ಯಾವ ಹಂತಕ್ಕೆ ಹೋಗಿರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಡಿಎಂಕೆಗಾರು ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್ ಇದ್ದಾರೆ ಒಂದ್ ಸ್ವಲ್ಪ. ಬಟ್ ಎಡಿಎಂಕೆ ಆ ಮಟ್ಟಿಗಿನ ಶಕ್ತಿ ಇಲ್ಲ. ಈಗಾಗಲೇ ಒಂದು ಅರ್ಧ ಜನ ಕಿತ್ಕೊಂಡು ಹೋಗಿ ಟಿವಿಕೆ ಸೇರಕ್ಕೆ ರೆಡಿ ಆಗಿದ್ರು. ಹಾಗಾಗಿ ಗೊತ್ತು ಗುರಿ ಇಲ್ಲದ ಪಕ್ಷ ಅನ್ನೋ ತರ ಆಗ್ಬಿಟ್ಟಿದೆ ಎಡಿಎಂಕೆ. ಬಟ್ ಬಿಜೆಪಿ ಅವ್ರು ಹೆಂಗ್ ಆಪರೇಟ್ ಮಾಡ್ತಾರೆ ಇದನ್ನ ನೋಡ್ಬೇಕು. ಇದಿಷ್ಟು ಇಂದಿನ ಸುದ್ದಿ. ತಾವೇನ್ ಹೇಳ್ತೀರಿ? ತಾವೆಲ್ಲ SIR ಫಾರ್ಮ್ ಫಿಲ್ ಮಾಡಿದ್ರಾ ಇಲ್ವಾ? ಕಾಮೆಂಟ್ ಮಾಡಿ. ಹಾಗೆ ಫೈನ್ ಕರ್ನಾಟಕ ಟಿವಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ. ಹಾಗೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದ.